ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪೊಲೀಸರೇ ಒಂದು ಕ್ಷಣ ಬೆಚ್ಚಿ ಬೀಳುವಂತಹ ಘಟನೆ ನಡೆದಿದೆ. ಕಿಡಿಗೇಡಿಯೊಬ್ಬ ಬ್ಯಾಂಕ್ ದೋಚಲು ಯತ್ನಿಸಿದ್ದು ಬ್ಯಾಂಕ್ನ ಸೈರನ್ ಕೂಗಿದ ಕೂಡಲೇ ಕಳ್ಳ ಕಾಲಿಗೆ ಬುದ್ಧಿ ಹೇಳಿದ್ದು ದೊಡ್ಡ ದರೋಡೆ ಪ್ರಕರಣ ತಪ್ಪಿದಂತಾಗಿದೆ. ಕೆನರಾ ಬ್ಯಾಂಕ್ ಒಳಗಡೆ ನುಗ್ಗಿದ ಖದೀಮ, ವೈರ್ ಕಟ್ ಮಾಡುವಾಗ ಮೊಳಗಿದ ಸೈರನ್. ಬೆಂಗಳೂರಲ್ಲಿ ಎಟಿಎಂ ವಾಹನದಿಂದ 7 ಕೋಟಿ ರೂಪಾಯಿ ಹಣ ದೋಚಿದ್ದ ಪ್ರಕರಣ ಇತ್ತೀಚೆಗಷ್ಟೇ ನಡೆದಿತ್ತು. ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ರು ಅಂತ ನಿಟ್ಟುಸಿರು ಬಿಡುವ ಮುನ್ನವೇ ಮತ್ತೊಂದು ದರೋಡೆ ಯತ್ನ ನಡೆದಿದೆ. ಶೇಷಾದ್ರಿಪುರಂ ಕೆನರಾ ಬ್ಯಾಂಕ್ನಲ್ಲಿ ಕಳ್ಳತನ ಮಾಡಲು ಯತ್ನಿಸಿದಾಗ ಸೈರನ್ ಕೂಗಿದ್ರಿಂದ ಖದೀಮ ಎಸ್ಕೇಪ್ ಆಗಿದ್ದಾನೆ. ಬೆಳಗಿನ ಜಾವ ಸುಮಾರು 3 ಗಂಟೆ ಸುಮಾರಿಗೆ ದುಷ್ಕರ್ಮಿ ಒಬ್ಬ ಈ ಒಂದು ಶೇಷಾದ್ರಿಪುರಂ ಬಳಿ ಇರುವಂತಹ ಕೆನರಾ ಬ್ಯಾಂಕ್ಗೆ ಹಿಂಬದಿಯಿಂದಾಗಿ ಆತ ಒಂದು ಒಳಗಡೆ ಹೋಗೋದಕ್ಕೆ ಒಂದು ಪ್ರಯತ್ನ ಕೂಡ ಪಟ್ಟಿದ್ದಾನೆ. ಆತ ಒಳಗಡೆ ಹೋದ ಸಂದರ್ಭದಲ್ಲಿ ಒಂದು ವೈರ್ ಅನ್ನ ಕಟ್ ಮಾಡಿದಾಗ ಒಂದು ಸೈರನ್ ಕೂಡ ಮೊಳಗುತ್ತೆ. ನಂತರ ಆತ ನೇರವಾಗಿ ಆ ಒಂದು ಸೈರನ್ ಮೊಳಗುತ್ತಿದ್ದಂತೆ ಆತ ಅಲ್ಲಿಂದ ಎಸ್ಕೇಪ್ ಆಗಿ ಈಗ ಪರಾರಿ ಕೂಡ ಆಗಿರೋದು. ಕಳೆದ ಶನಿವಾರ ಬ್ಯಾಂಕ್ ರಜೆಗಿತ್ತು. ಮರುದಿನ ಭಾನುವಾರ ಬೆಳಗ್ಗಿನ ಜಾವ 3 ಗಂಟೆ ಸುಮಾರಿಗೆ ಅಪರಿಚಿತ ವ್ಯಕ್ತಿಯೊಬ್ಬ ಬ್ಯಾಂಕ್ ಹಿಂಬದಿಯ ರಸ್ತೆಯಲ್ಲಿ ಟ್ರಾನ್ಸ್ಫಾರ್ಮರ್ ಇಟ್ಟಿದ್ದ ಜಾಗದಲ್ಲಿ ಗ್ರಿಲ್ಸ್ ಮುರಿದು ಕಿಟಕಿ ಮೂಲಕ ಒಳಗೆ ನುಗ್ಗಿದ್ದ. ಬ್ಯಾಂಕ್ ಒಳಗೆಲ್ಲ ಸುತ್ತಾಡಿ ಸ್ಟ್ರಾಂಗ್ ರೂಮ್ ಹತ್ತಿರದ ವೈರ್ ಕಟ್ ಮಾಡಿದ್ದಾನೆ. ವೈರ್ ಕಟ್ ಆಗ್ತಿದ್ದಂತೆ ಸೈರನ್ ಮೊಳಗಿದೆ. ಸೈರನ್ ಮೊಳಗ್ತಿದ್ದಂತೆ ಎದ್ನೋ ಬಿದ್ನೋ ಅಂತ ಕಾಲ್ ಕಿತ್ತಿದ್ದಾನೆ. ಆ ಬಳಿಕ ಎಂದಿನಂತೆ ಸೋಮವಾರ ಬೆಳಗ್ಗೆ ಸಿಬ್ಬಂದಿ ಬ್ಯಾಂಕ್ಗೆ ಬಂದು ಸಿಸಿಟಿವಿ ಪರಿಶೀಲಿಸಿದಾಗ ಖದೀಮ ಓಡಾಡಿರುವ ಚಲನವಲನ ಪತ್ತೆಯಾಗಿದೆ. ಬ್ಯಾಂಕ್ ಬ್ರಾಂಚ್ ಇದೆ. ಇಲ್ಲಿ ಸೈಡಲ್ಲಿ ಒಂದು ವಿಂಡೋನ ಕಟ್ ಮಾಡಿ ಒಳಗಡೆ ಒಬ್ಬ ಆರೋಪಿ ಒಳಗಡೆ ಎಂಟ್ರಿ ತಗೊಂಡಿದ್ದಾನೆ. ಆತ ಒಳಗಡೆ ಹೋಗಿ ವೈರ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅನ್ನೋದು ಬೆಳವಣಿಗೆ ಕಾಣ್ತಾ ಇದೆ. ಬೆಳಗಿನ ಜಾವ ಬ್ಯಾಂಕ್ ಸಿಬ್ಬಂದಿಗಳು ಯಾವಾಗ ವಾಪಸ್ ಬಂದು ನೋಡಿದ್ರು, ಆ ಸಂದರ್ಭದಲ್ಲಿ ಅವರಿಗೆ ಕೆಲವು ವೈರ್ಸು ಕಟ್ ಆಗಿರೋದು, ಕೆಲವು ಕಡೆ ಬಾರ್ ಬೆಂಡ್ ಆಗಿರೋದು, ವಿಂಡೋ ಓಪನ್ ಆಗಿರೋದು ಕಂಡು ಅದು ಆಧಾರ ಮೇಲೆ ಏನು ಆಗಿರ್ಬೋದು ಅಂತ ಅವರು ಫುಟೇಜ್ನ ಚೆಕ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವ್ರ ವ್ಯಕ್ತಿ ಸಂಶಯದ ರೀತಿಯಲ್ಲಿ ಒಳಗಡೆ ಓಡಾಡಿಕೊಂಡಿರುವಂಥದ್ದು ಕಂಡಿದೆ. ಕಳ್ಳತನಕ್ಕೆ ಯತ್ನ ನಡೆದಿರೋದು ಖಚಿತ ಆಗ್ತಿದ್ದ ಹಾಗೆ ಬ್ಯಾಂಕ್ ಸಿಬ್ಬಂದಿ ಶೇಷಾದ್ರಿಪುರಂ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಬಂದು ಪರಿಶೀಲಿಸಿದಾಗ ಹಿಂಬದಿಯಲ್ಲಿ ಗ್ರಿಲ್ ಮುರಿದಿರುವುದು ಪತ್ತೆಯಾಗಿದೆ. ಸೋಕೋ ತಂಡ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು. ಸಿಸಿಟಿವಿ ದೃಶ್ಯ ಪರಿಶೀಲಿಸಿ ಬ್ಯಾಂಕ್ಗೆ ನುಗ್ಗಿದ್ದ ಕಿಡಿಗೇಡಿಯ ಪತ್ತೆಗೆ ಬಲೆ ಬೀಸಿದ್ದಾರೆ. ಬ್ಯಾಕ್ ಸೈಡ್ ಅಲ್ಲಿ ಒಂದು ವಿಂಡೋ ಓಪನ್ ಮಾಡವ್ರೆ, 2 ಗಿರ್ಲ್ ಓಪನ್ ಮಾಡಿ ಒಳಗೋಗಿದ್ದಾರೆ. ಅಲ್ಲಿ ಏನ್ ಸಿಕ್ಲಿಲ್ಲ, ಅದ್ರ ಸಲುವಾಗಿ ಆಚೆ ಬಂದ್ಬಿಟ್ಟವ್ರೆ. ನೀವು ಏನಕ್ಕೆ ಬಂದಿರಿ ಸರ್ ಬ್ಯಾಂಕಿಗೆ? ನಾವು ಪ್ರಾಪಿಕೇಶನ್ ಮಾಡಕ್ ಬಂದು ಈಗ ಪೊಲೀಸ್ ಮಾಜರ್ ನಡೀತಾ ಐತೆ. ಅದಾದ್ಮೇಲೆ ನಮ್ ಸಂಜೆ ಫೋನ್ ರೆಡಿ ಮಾಡ್ತೀವಿ. ಬರೀ ಗಿರ್ಲ್ ಕಟ್ ಮಾಡವ್ರೆ, ವಿಂಡೋ ಗಿರ್ಲ್ ಕಟ್ ಮಾಡಿದಾರೆ. ಒಳಗೆ ಹೋಗಿ ಏನ್ ಸಿಕ್ಲಿಲ್ಲ ಅವ್ರಿಗೆ, ಪುನಃ ಆಚೆ ಬಂದ್ಬಿಟ್ಟವ್ರು. ಸದ್ಯ ಬ್ಯಾಂಕ್ ಕಳ್ಳತನಕ್ಕೆ ಯತ್ನ ಮಾಡಿದ ಬಗ್ಗೆ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಕಿಡಿಗೇಡಿ ಪತ್ತೆಗೆ ತನಿಖೆ ಆರಂಭಿಸಿದ್ದಾರೆ. ಇನ್ನು ಹಲಸೂರು ಗೇಟ್ ವ್ಯಾಪ್ತಿಯಲ್ಲೂ ಕಿಡಿಗೇಡಿಯೊಬ್ಬ ಎಟಿಎಂ ಒಡೆದಿರುವ ವಿಚಾರ ಬೆಳಕಿಗೆ ಬಂದಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ಕೈಗೊಂಡಿದ್ದಾರೆ. ಬ್ಯಾಂಕ್ನ ಸಿಸಿಟಿವಿ ದೃಶ್ಯಾವಳಿಗಳು ಮತ್ತೆ ಆತನ ಫಿಂಗರ್ ಪ್ರಿಂಟ್ಸ್ ಏನಿದೆ ಅವೆಲ್ಲವನ್ನು ಕೂಡ ಕೂಲಂಕುಷವಾಗಿ ಸೋಕೋ ಮತ್ತೆ ಶಾನುದಳ ಪೊಲೀಸರು ಕೂಡ ಪರಿಶೀಲನೆ ಮಾಡಿ ಆತನನ್ನ ಪತ್ತೆ ಮಾಡೋದಕ್ಕೆ ತನಿಖೆಯನ್ನ ಕೈಗೊಂಡಿದ್ದಾರೆ. ಮುಂದಿರಾಜು, ನ್ಯೂಸ್ 18 ಬೆಂಗಳೂರು. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ.